ಅಜ್ಜಿ: ನಿತ್ಯ, ಶರತ್, ದೇವ್ರ ಮುಂದೆ ದೀಪ ಹಚ್ಚಿ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ರಪ್ಪ ಅಂತ ಹೇಳಿದ್ರು. ನಿತ್ಯ, ಶರತ್ ಇಬ್ಬರು ದೇವ್ರ ಮನೆಗೆ ಹೋಗಿ ನಿತ್ಯ ದೇವ್ರ ಮುಂದಿರೋ ದೀಪ ಹಚ್ಚಿದ್ಲು. ಇಬ್ಬರು ಕೈ ಮುಗಿದು ದೇವ್ರ ಆಶೀರ್ವಾದ ಪಡೆದ್ರು. ರಾತ್ರಿ ಆಗಿತ್ತು. ನಿತ್ಯ ಬಾಲ್ಕನಿಯಲ್ಲಿ ನಿಂತು ಚಂದಮಾಮನ್ನ ನೋಡ್ತಾ ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡು ಚಂದಮಾಮ ಎಲ್ಲ ಒಂದು ರೀತಿ ಕನಸಿನ ಹಾಗೆ ಅನಿಸ್ತಾ ಇದೆ. ನಿಜವಾಗ್ಲೂ ನಾನು ಕಲಾವಿದನ ಕಳ್ಕೊಂಡ್ಬಿಟ್ಟೆ ಅಂದ್ಕೊಂಡ್ಬಿಟ್ಟಿದ್ದೆ ಗೊತ್ತಾ. ಒಳ್ಳೇದಕ್ಕೆ ಸೋಲಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ನಿಂತಿದ್ಲು. ಶರತ್ ಅಲ್ಲಿಗೆ ಬರ್ತಾನೆ. ನಿತ್ಯನ ಹಿಂದೆಯಿಂದ ತಪ್ಕೊಂಡು, ಏನು ಚಂದಮಾಮ, ನಿನ್ನ ಗರ್ಲ್ ಫ್ರೆಂಡ್ನ ನಾನು ತಪ್ಕೊಂಡೆ ಅಂತ ಜಲಸ್ ಆಗ್ತಿದ್ಯಾ ನಿನಗೆ? ಇವಳೀಗ ನನ್ನ ಹೆಂಡತಿ, ನನಗೆ ಮಾತ್ರ ಸೇರಿದವಳು. ಇನ್ಮೇಲೆ ನನ್ನ ಪರ್ಮಿಷನ್ ಇಲ್ದಿರೆ ನೀನು ಮಾತಾಡೋ ಹಾಗಿಲ್ಲ ಆಯಿತಾ ಅಂದ. ನಿತ್ಯ: ಆಯಿತಾ, ನೀವು ಆವಾಜ್ ಹಾಕಿದ್ದು ಬಿಡಿ ಸರ್, ಮನೇಲಿ ಎಲ್ಲ ಇದ್ದಾರೆ, ಯಾರಾದರೂ ನೋಡಿದ್ರೆ. ಶರತ್: ನೋಡಿದ್ರೆ ಏನು, ಹೊಸ್ದಾಗಿ ಮದುವೆ ಆಗಿದ್ದಾರೆ, ಅವ್ರಿಗೆ ಪ್ರೈವೇಸಿ ಬೇಕು ಅಂತ ಅಂದ್ಕೊಂಡು ಹೋಗ್ತಾರೆ, ಅದರಲ್ಲೇನಿದೆ. ನಾನೇನಾದರೂ ಬೇರೆ ಹುಡುಗಿನ ತಪ್ಕೊಂಡಿದ್ದೀನಾ? ನನ್ನ ಹೆಂಡ್ತಿನೇ ತಾನೇ. ನಿತ್ಯ: ಹೋಗಿ ಸರ್, ನಿಮ್ಮ ಮೇಲೆ ಕೋಪ ಇದೆ ನನಗೆ ಅಂದ್ಲು. ಶರತ್: ಕೋಪನಾ? ಯಾಕೆ? ಏಯ್ ರಾಕ್ಷಸಿ, ಮತ್ತೆ ಶುರು ಮಾಡಿದ್ಯಾ ನಿನ್ನ ಜಗಳನಾ? ನಿತ್ಯ: ಮತ್ತೆ ಇನ್ನೇನು, ಒಂದೇ ಮನೇಲಿ ಇದ್ಕೊಂಡು ನಾನೇ ಪಾರಿಜಾತ ಅಂತ ಕಂಡು ಹಿಡಿಲೇ ಇಲ್ವಲ್ಲ ನೀವು. ನಾನು ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ. ಕೊನೆಗೆ ನಿಮ್ಮನ್ನು ಕಳ್ಕೊಂಡೇ ಬಿಟ್ನೇನೋ ಅನ್ನೋ ಭಯ ಆಗಿತ್ತು ನನಗೆ ಅಂತ ಓರೆಗಣ್ಣಿನಿಂದ ನೋಡ್ತಾ ಅವನನ್ನು ಟೀಸ್ ಮಾಡ್ತಾ ಹೇಳಿ